ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಮೈಕ್ರೋಸಾಫ್ಟ್ ಸಹ ಸಂಸ್ಥಾಪಕ ಬಿಲ್ ಗೇಟ್ಸ್ ಶುಕ್ರವಾರ ದೆಹಲಿಯ ಪ್ರಧಾನಮಂತ್ರಿ ನಿವಾಸದಲ್ಲಿ ಕೃತಕ ಬುದ್ಧಿಮತ್ತೆಯಿಂದ ಹಿಡಿದು ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಹವಾಮಾನ ಬದಲಾವಣೆ, ಭಾರತದ ಕೃಷಿ, ಆರ್ಥಿಕ ಕ್ಷೇತ್ರ ಹೀಗೆ ಹಲವು ವಿಚಾರಗಳ ಕುರಿತು ವ್ಯಾಪಕವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಸಂಭಾಷಣೆಯಲ್ಲಿ ಬಿಲ್ ಗೇಟ್ಸ್ ಭಾರತೀಯರು ತಂತ್ರಜ್ಞಾನವನ್ನ ವೇಗವಾಗಿ ಅಳವಡಿಸಿಕೊಳ್ಳುವ ಮತ್ತು ಮುನ್ನಡೆಸುವ ಸಾಮರ್ಥ್ಯವನ್ನ ಹೊಗಳಿದ್ರು. ಪ್ರಧಾನಿ ನಮೋ ಅಪ್ಲಿಕೇಶನ್ನಲ್ಲಿನ ಫೋಟೋ ಬೂತ್ ಬಳಸಿ ಸೆಲ್ಫಿ ತೆಗೆದುಕೊಳ್ಳಲು ಮೈಕ್ರೋಸಾಫ್ಟ್ ಮುಖ್ಯಸ್ಥರನ್ನ ಪ್ರಧಾನಿ ಮೋದಿ ಕೇಳಿಕೊಂಡರು. ಭಾರತದ ಅಧ್ಯಕ್ಷತೆಯಲ್ಲಿ ಕಳೆದ ವರ್ಷ ಮುಕ್ತಾಯಗೊಂಡ 2023ರ G20 ಶೃಂಗಸಭೆಯನ್ನು ಚರ್ಚಿಸಿದ ಪ್ರಧಾನಿ ಮೋದಿ, G20 ಶೃಂಗಸಭೆಯ ಮೊದಲು ನಾವು ವ್ಯಾಪಕವಾದ ವಿಷಯಗಳ ಕುರಿತು ಚರ್ಚೆಯನ್ನ ನಡೆಸಿದ್ದೇವೆ. ನೀವು ನೋಡಿದಂತೆ ಶೃಂಗಸಭೆಯ ಪ್ರಕ್ರಿಯೆಗಳು ಸಾಕಷ್ಟು ತಿರುವುಗಳನ್ನು ಪಡೆದುಕೊಂಡವು. ನಾವು ಈಗ G20ನೊಂದಿಗೆ ಹೊಂದಾಣಿಕೆಯನ್ನ ಮಾಡಿಕೊಂಡಿದ್ದೇವೆ. ಈಗ G20 ಪ್ರಮುಖ ಉದ್ದೇಶಗಳೊಂದಿಗೆ ಹೊಂದಾಣಿಕೆಯನ್ನ ಮಾಡಿರುವಂತದ್ದು, ಹಾಗೇನೆ ಅವುಗಳನ್ನ ಮುಖ್ಯವಾಹಿನಿಗೆ ತರುತ್ತೇವೆ ಅಂತ ನಾನು ನಂಬ್ತೀನಿ ಅಂದಿದ್ದಾರೆ. ಇದಕ್ಕೆ ಉತ್ತರಿಸಿದ ಬಿಲ್ ಗೇಟ್ಸ್, G20 ಹೆಚ್ಚು ಅಂತರ್ಗತವಾಗಿದೆ. ಭಾರತವು ಆತಿಥ್ಯ ವಹಿಸಿದ್ದು ನೋಡಲು ಅದ್ಭುತವಾಗಿತ್ತು. ಡಿಜಿಟಲ್ ಆವಿಷ್ಕಾರಗಳಂತಹ ವಿಷಯಗಳನ್ನು ಹೆಚ್ಚಿಸದೆ ಭಾರತದಲ್ಲಿ ಸಾಧಿಸಿರುವ ಹಿಂದಿನ ಫಲಿತಾಂಶಗಳನ್ನು ಇತರ ಹಲವು ದೇಶಗಳಿಗೆ ಕೊಂಡೊಯ್ಯುವ ಪ್ರಯತ್ನದಲ್ಲಿ ನಾವು ಪಾಲುದಾರರಾಗಿದ್ದೇವೆ. ಭಾರತದಲ್ಲಿ ನೀವು ಸಾಧಿಸಿರುವ ಹಿಂದಿನ ಫಲಿತಾಂಶಗಳ ಬಗ್ಗೆ ನಮ್ಮ ಫೌಂಡೇಶನ್ ತುಂಬಾ ಉತ್ಸುಕವಾಗಿದೆ. ಅದನ್ನು ಇತರ ಹಲವು ದೇಶಗಳಿಗೆ ಕೊಂಡೊಯ್ಯುವ ಪ್ರಯತ್ನದಲ್ಲಿ ನಾವು ಕೂಡ ಪಾಲುದಾರರಾಗಿದ್ದೇವೆ ಅಂತ ಹೇಳಿದ್ರು. ಭಾರತದಲ್ಲಿ ಡಿಜಿಟಲ್ ಕ್ರಾಂತಿಯ ಕುರಿತು ಮಾತನಾಡಿದ ಪ್ರಧಾನಿ ಮೋದಿ, ಇಂಡೋನೇಷ್ಯಾದಲ್ಲಿ ನಡೆದ G20 ಶೃಂಗಸಭೆಯ ಸಂದರ್ಶನದಲ್ಲಿ ವಿಶ್ವದಾದ್ಯಂತ ಪ್ರತಿನಿಧಿಗಳು ದೇಶದಲ್ಲಿ ಡಿಜಿಟಲ್ ಕ್ರಾಂತಿಯ ಬಗ್ಗೆ ತಮ್ಮ ಕುತೂಹಲವನ್ನ ವ್ಯಕ್ತಪಡಿಸಿದ್ರು. ಏಕಸ್ವಾಮ್ಯವನ್ನು ತಡೆಯಲು ನಾವು ತಂತ್ರಜ್ಞಾನವನ್ನ ಪ್ರಜಾಪ್ರಭುತ್ವಗೊಳಿಸಿದ್ದೇವೆ ಅಂತ ನಾನು ಅವರಿಗೆ ವಿವರಿಸಿದೆ. ಇದು ಜನರಿಂದ ಮತ್ತು ಜನರಿಗಾಗಿ ಆಗಿದೆ ಅಂತ ಹೇಳಿದ್ರು. ಬಿಲ್ ಗೇಟ್ಸ್ ಭಾರತವನ್ನು ಹೊಗಳಿ ದೇಶವು ಡಿಜಿಟಲ್ ಸರ್ಕಾರ ಹೊಂದಿದೆ ಅಂತ ಹೇಳಿದ್ರು. ಭಾರತವು ಕೇವಲ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ತಾ ಇಲ್ಲ, ಅದನ್ನು ನಿಜವಾಗಿ ಮುನ್ನಡೆಸ್ತಾ ಇದೆ ಅಂತ ಅವರು ಹೇಳಿದ್ರು.